ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಸರ್ವರ್ ಕಾಟ, ಆಸ್ತಿ ನೋಂದಣಿಗೆ ಬ್ರೇಕ್. ದಿನವಿಡೀ ಕಾದ್ರೂ ಬಾರದ ಸರ್ವರ್, ನೋಂದಣಿಗಾಗಿ ಸಾರ್ವಜನಿಕರ ಪರದಾಟ. ಸರ್ಕಾರದ ಬೊಕ್ಕಸಕ್ಕೆ ಹೆಚ್ಚು ಆದಾಯ ತರುವ ರಿಜಿಸ್ಟ್ರಾರ್ ಕಚೇರಿಯಲ್ಲಿಯೇ ಸರ್ವರ್ ಸಮಸ್ಯೆ. ಸ್ಟಾಂಪ್ ಡ್ಯೂಟಿ ಎಲ್ಲ ಜಾಸ್ತಿ ಮಾಡಿದ್ದಾರೆ. ಜಾಸ್ತಿ ಮಾಡುವ ಈ ಗೌರ್ಮೆಂಟು ಇನ್ನೂ ಸರ್ವರ್ ಚೇಂಜ್ ಮಾಡ್ದಲೆ ಭಾರಿ ತೊಂದರೆ ಮಾಡ್ತಾರೆ. ಯಾರೋ ನಮ್ಮ ಸೈಟು ರಿಜೆಕ್ಟ್ ಇತ್ತು, 10ವರೆಗೆ ಬಂದಿದ್ದೀವಿ, ಏನೋ ಸರ್ವರ್ ಇಲ್ವಂತ ಅದಕ್ಕೆ ಕಾಯ್ತಾ ಇದ್ದೀವಿ ಸರ್. ಏನೋ 3ವರೆಗೆ ಅಂತ ಹೇಳಿದರು ಸರ್. ಬೆಳಗ್ಗೆ ನಾವು ಬಂದಾಗ 11ವರೆ ಬಂದಾಗ ನಾವು ರಿಜಿಸ್ಟ್ರೇಷನ್ಗೆ ಅಂತ ಕಾಯ್ತಾ ಇದ್ದೀವಿ, ಸೈಟ್ ರಿಜಿಸ್ಟ್ರೇಷನ್ಗೆ ಅಂತ. ಬಂದಾಗಿಂದ ನಾವು ಸರ್ವರ್ ಇಲ್ಲ ಅಂತ ಅದೇ ಬೆಳಗ್ಗೆಯಿಂದ ಬಂದು 10 ಗಂಟೆ ಬಂದವ್ರು ನಾವು ಒಂದು ಅರ್ಧ ಗಂಟೆನೇ ಇತ್ತಪ್ಪ ಅಷ್ಟೇ ಸರ್ವರು. ಆಮೇಲೆ ಹೋಗಿದ್ದು ಮತ್ತೆ ಬಂದೇ ಇಲ್ಲ. ಎಸ್, ಸರ್ಕಾರದ ಬೊಕ್ಕಸಕ್ಕೆ ಹೆಚ್ಚು ಆದಾಯ ತರುತ್ತಿರುವ ರಾಜ್ಯದ ಪ್ರಮುಖ ಸರ್ಕಾರಿ ಉಪನೋಂದಣಾಧಿಕಾರಿ ಕಚೇರಿಗಳಲ್ಲಿ ಸರ್ವರ್ ಸಮಸ್ಯೆ ಕಾಡುತ್ತಿದ್ದು, ಸಮಯಕ್ಕೆ ಸರಿಯಾಗಿ ಆಸ್ತಿಗಳು ನೋಂದಣಿಯಾಗದೆ ಜನರು ಪರದಾಡುವಂತಾಗಿದೆ. ಆಸ್ತಿ ಖರೀದಿ, ಮಾರಾಟದ ನೋಂದಣಿಗಾಗಿ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಬರುವ ಸಾರ್ವಜನಿಕರಿಗೆ ಸರ್ವರ್ ಸಮಸ್ಯೆ ದೊಡ್ಡ ಸಂಕಷ್ಟ ತಂದೊಡ್ಡಿದೆ. ಗಂಟೆಗಟ್ಟಲೆ ಕಾದ್ರೂ ಕೆಲಸ ಆಗದೆ ಜನರು ಖಾಲಿ ಕೈಯಲ್ಲಿ ವಾಪಸ್ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ದಿನದ ಕೂಲಿ ಬಿಟ್ಟು ದೂರದ ಊರುಗಳಿಂದ ಬಂದವರು ಕಚೇರಿಯಲ್ಲೇ ದಿನ ಕಳೆಯುವಂತಾಗಿದೆ. ಆಸ್ತಿ ನೋಂದಣಿ ಮಾಡಿಸಿಕೊಳ್ಳಲು ಬೆಳಗ್ಗೆಯೇ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಆಗಮಿಸುವ ಜನರಿಗೆ ಸರ್ವರ್ ಸಮಸ್ಯೆ ಎದುರಾಗ್ತಿದೆ. ಕಳೆದ 2-3 ದಿನಗಳಿಂದ ಕಾಡುತ್ತಿರುವ ತಾಂತ್ರಿಕ ಸಮಸ್ಯೆಯಿಂದ ನೋಂದಣಿ ಪ್ರಕ್ರಿಯೆ ಸಂಪೂರ್ಣ ನಿಧಾನಗೊಂಡಿದೆ. ಆಸ್ತಿ ನೋಂದಣಿಗೆ ಹಣ ಪಾವತಿಸಿ ಟೋಕನ್ ಪಡೆಯುವುದಕ್ಕೂ ತೊಂದರೆ ಎದುರಾಗಿದೆ. ಸರ್, ಬೆಳಗ್ಗೆ ನಾವು ಬಂದಾಗ 11ವರೆ ಬಂದಾಗ ನಾವು ರಿಜಿಸ್ಟ್ರೇಷನ್ಗೆ ಅಂತ ಕಾಯ್ತಾ ಇದ್ದೀವಿ, ಸೈಟ್ ರಿಜಿಸ್ಟ್ರೇಷನ್ಗೆ ಅಂತ. ಬಂದಾಗಿಂದ ನಾವು ಸರ್ವರ್ ಇಲ್ಲ ಅಂತವ್ರೆ. ಏನೋ 2 ಗಂಟೆ ಅಂತಾರೆ, 2ವರೆ ಅಂತಾರೆ ಒಬ್ಬೊಬ್ಬರು. ಮೊನ್ನೆಯಿಂದ ಹಿಂಗೆ ಸರ್ವರು ಬರ್ತಾಯಿಲ್ಲ ಅಂತಂತವ್ರೆ. ಇಡೀ ಕರ್ನಾಟಕದಲ್ಲಿ ಪೂರ್ತಿ ಸರ್ವರ್ ಇಲ್ಲ ಅಂತಾರೆ ಒಬ್ಬೊಬ್ಬರು. ಏನು ಅಂತ ಗೊತ್ತಿಲ್ಲ ಸರ್. ಇವಾಗ ವೇಟಿಂಗ್ ಮಾಡ್ತಾಯಿದ್ದೀವಿ ನಾವು. ಹ್ಞೂ ಸರ್, ಬೆಳಗ್ಗೆಯಿಂದನೂ ವೆಯ್ಟ್ ಮಾಡ್ತಾಯಿದ್ದೀವಿ. ಗೊತ್ತಿಲ್ಲ ಸರ್, ಏನು ಅಧಿಕಾರಿಗಳು ಏನು ಹೇಳ್ತಾರೋ ಗೊತ್ತಿಲ್ಲ. ಸರ್ವರ್ ಬಂದಿಲ್ಲ ಅಂತಂದರೆ ನಮ್ಮ ಒಬ್ಬರಿಗೆ ಅಂತ ಸರ್ವರ್ ಇಲ್ಲ, ಪ್ರತಿಯೊಬ್ಬರಿಗೂ ಎಲ್ಲ ವೆಯ್ಟ್ ಮಾಡ್ತಾಯಿದ್ದಾರೆ. ಹ್ಞೂ ಸರ್, ಈಗ ಮಾಡಿಬಿಟ್ಟಿದ್ದೀವಿ, ಈಗ ಬಂದಿದ್ದೀವಿ. ಇವತ್ತು ಡೇಟ್ ಕೊಟ್ಟಿದ್ದಾರೆ ಅಂತ, ಈಗ ಆನ್ಲೈನ್ ಮುಖಾಂತರ ಅಂತ ಹೇಳಿದ್ದಾರೆ. ನಾವು ಅದೇ ಥರ ಬಂದಿದ್ದೀವಿ. ಇವತ್ತು ಡೇಟ್ ಕೊಟ್ಟಿದ್ದರು, ಈಗ ಬಂದರೆ ಸರ್ವರ್ ಇಲ್ಲ ಅಂತಂತಿದ್ದಾರೆ. ನೋಡಿ, ಎಲ್ಲ ವೆಯ್ಟ್ ಮಾಡ್ತಾರೆ, ಜನಗಳೆಲ್ಲ ವೆಯ್ಟ್ ಮಾಡ್ತಾಯಿದ್ದಾರೆ. ಊಟ ಇಲ್ಲ, ನೀರಿಲ್ಲ, ಏನಿಲ್ಲ, ಸುಮ್ಮನೆ ವೆಯ್ಟ್ ಮಾಡ್ತಾ ಕುಂತ್ಕೊಂಡಿದ್ದೀವಿ. ಬೇಜಾರಾಗ್ಬಿಟ್ಟಿದೆ ಸರ್. ಸರ್, ಸರ್ಕಾರಕ್ಕೆ ನಾವು ಹೇಳೋದು ಇಷ್ಟೇ ಸರ್. ಬಡವರು ಇರ್ತಾರೆ, ಶ್ರೀಮಂತರು ಇರ್ತಾರೆ. ಶ್ರೀಮಂತರು ಇವತ್ತೆಲ್ಲ ನಾಳೆಯಿಂದ ಮಾಡ್ಕೊಂಡು ಹೋಗ್ತಾರೆ ಸರ್. ಈಗ ದೂರದಿಂದ ಬಂದಿರೋ ಇರ್ತಾರೆ, ಅವರು ಈಗ ಒಂದು ದಿವಸ ಕೆಲಸಕ್ಕೆ ಕೂಲಿ ಕಾರ್ಮಿಕರು ಇರ್ತಾರಲ್ವ ಸರ್. ಈಗ ಅವತ್ತಿನ ದಿವಸ ರಜಾಗೆ ಬಂದಿರ್ತಾರೆ, ಮತ್ತೆ ಇನ್ನೊಂದು ದಿವಸ ಬರೋಕ್ಕಾಗಲ್ಲ ಅಲ್ವಾ ಸರ್. ಖರ್ಚುಗಳಿರ್ತವೆ, ಅವ್ರ ಮನೆ ತೊಂದರೆಗಳಿರ್ತವೆ. ಅದನ್ನೆಲ್ಲ ನೋಡಿಕೊಂಡು ರೈತರುಗಳಿಗಾಗಲಿ, ಬಡವ್ರಿಗಾಗಲಿ, ಯಾರಿಗೇ ಆಗಲಿ, ಪ್ರತಿಯೊಬ್ಬರು ಮನುಷ್ಯರಿಗಾಗಲಿ ಈ ಥರ ಒಂದು ಅನುಕೂಲ ಮಾಡಿಕೊಡ್ಬೇಕು ಸರ್. ಸರ್ವರ್ ಏನು ಪ್ರಾಬ್ಲಮ್ ಐತಿ ಇಡೀ ಕರ್ನಾಟಕದಲ್ಲಿ ಪ್ರತಿಯೊಬ್ಬರಿಗೂ ಸರ್ವರು ಅನುಕೂಲ ಮಾಡಿಕೊಡ್ಬೇಕು ಸರ್ಕಾರ. ಅದ್ರ ಬಗ್ಗೆ ಒಂದು ಸ್ವಲ್ಪ ಕ್ರಮ ವಹಿಸಿ. ಸರ್ವರ್ ಬರ್ತಾ ಇಲ್ಲ ಅಂತ 10 ಗಂಟೆಯಿಂದ ಕೂತಿದ್ದೀವಿ. 3 ಗಂಟೆ ಬರ್ತದೆ ಅಂತ ಹೇಳಿದ್ದಾರೆ, ನೋಡಬೇಕು. 10 ಗಂಟೆಗೆ ಹೋಗಿರೋದು. ಏನು ಯಾರು ಹೇಳೋಕೆ ಯಾರು ಇಲ್ವಲ್ಲ ಇಲ್ಲಿ. ಕೂತಿದ್ದೀವಿ ಅಷ್ಟೇ. ಅಲ್ಲಿ ಬರ್ತಾರ ಇಲ್ವಾ ಕೂತ್ಕೊಂತಾರ ನೋಡ್ತಾ ಇದ್ದೀವಿ, ಕೂತಿದ್ದೀವಿ. ರಿಜಿಸ್ಟ್ರೇಷನ್ ಟೈಮ್ ಇಷ್ಟ ಎಲ್ಲ ಸ್ಲಾಟ್ ಆಗಿತ್ತು. ಆದರೂ ಇಲ್ಲ, ಸಮಸ್ಯೆನೇ. ಕರೆಂಟ್ ಹೋಗೋದು ಇಲ್ವಲ್ಲ, ಕರೆಂಟು ಇಲ್ಲ, ಸರ್ವರು ಇಲ್ಲ. ನೀವು ಈಗ ನೋಡುತ್ತಿರುವ ದೃಶ್ಯ ತುಮಕೂರು ಸಬ್ ರಿಜಿಸ್ಟ್ರಾರ್ ಕಚೇರಿಯದ್ದು.
ಸರ್ವರ್ ಸಮಸ್ಯೆಯಿಂದಾಗಿ ದೂರದ ಊರುಗಳಿಂದ ಬಂದಿರುವ ಸಾರ್ವಜನಿಕರು ಬೆಳಿಗ್ಗೆ 10 ಗಂಟೆಯಿಂದ ಕಚೇರಿ ಮುಗಿಯುವವರೆಗೂ ಕಾಯುತ್ತಿದ್ದಾರೆ. ಇತ್ತ ಅಧಿಕಾರಿಗಳು ಕಚೇರಿಯಲ್ಲಿ ಇಲ್ಲದೆ ಕಚೇರಿಯು ಖಾಲಿ ಹೊಡೆಯುತ್ತಿದೆ. ಆದರೆ ಸರ್ವರ್ ಸರಿಯಾಗದ ಕಾರಣ ಬಹುತೇಕರು ನೋಂದಣಿ ಮಾಡಿಸಿಕೊಳ್ಳದೆ ವಾಪಸ್ ತೆರಳುತ್ತಿದ್ದಾರೆ. ಬೆಳ್ಳಾವಿಯಿಂದ ಬಂದಿರೋದು. ಬೆಳ್ಳಾವಿ ಟಿಗೆ ಹೊಲಹಳ್ಳಿ ಒಂದು 4-5 ದಿವಸದಿಂದ ಬಂದು ಹೋಗ್ತಾ ಇದ್ದೀವಿ. ಆ ಸರ್ವರ್ ಪ್ರಾಬ್ಲಮ್ ಬೆಳಗ್ಗೆ ಬಂದಿದ್ದು ಈಗ ತಿರ್ಗಾ ಹೋಯ್ತೆ. ಇವತ್ತು ಬರ್ತದೆ ಇಲ್ವಾ ಅನ್ನೋದು ಡೌಟು ಅಂತ ಹೇಳ್ತಾವ್ರೆ. ಏನು ಹೇಳ್ತಾರೆ? ಅದೇ ಬರ್ತದೆ ಹೆಂಗೆ ಗೊತ್ತಿಲ್ಲ, ಇವತ್ತು ಆಗಲ್ಲ ಅಂತ ಹೇಳ್ತಾವ್ರೆ. ಸರ್ವರ್ ಸಮಸ್ಯೆ. ಈಗ ದಿನ ಓಡಾಡಕ್ಕೆ ನಿಮಗೆ ಕಷ್ಟ ಆಗುತ್ತೆ? ಕಷ್ಟ ಆಗುತ್ತೆ, ಏನು ಮಾಡೋಣ, ಕೆಲಸ ಬಿಟ್ಟು ಬರ್ತಾ ಇದ್ದೀವಿ. ಬಂದು ಹೋಗ್ತಾ ಇದ್ದೀವಿ. ಇದನ್ನ ಬಿಟ್ಟರೆ ಆಗಲ್ಲ, ಗತಿ ಇಲ್ಲ. ಈ ಸರ್ವರು ಯಾಕೆ ಬ್ಯುಸಿ ಮಾಡ್ತಾವ್ರೆ ಅಂತ ಅದು ಗೊತ್ತಿಲ್ಲ. ಇವ್ರು ಕೇಳಿದರೆ ಇವತ್ತು ಆಗಲ್ಲ, ಅದೇ ಸರ್ವರ್ ಬ್ಯುಸಿ ಬರ್ತಾಯಿಲ್ಲ, ನಾವೇನು ಮಾಡೋಣ ಅಂತಾರೆ ಅಷ್ಟೇ. ಯಾವಾಗ ಬಂದಿದೆ? ಬೆಳಿಗ್ಗೆ 10:30 ಬಂದಿರೋದು. 11 ಗಂಟೆಗೆ ಇದ್ದಿದ್ದು. 11:30 ಒಂದು ನಮ್ಮವ್ರು 30 ಐತೆ. ಇನ್ನು ನಂದು ಒಬ್ಬಂದು ಆಗ್ಬೇಕು. ಬೆಳಗ್ಗೆಯಿಂದ ಕಾಯ್ತಾ ಇದ್ದೀವಿ. ತಿಂಡಿ ಊಟ ಏನಿಲ್ಲ, ಅದೇನಿಲ್ಲ. ಬಿಟ್ಟು ಹೋದ್ರೆ ತಿರ್ಗಾ ಬರಲ್ವಲ್ಲ, ಹಂಗಾಗಿ ಕಾಯ್ತಾ ಇದ್ದೀವಿ. ಸ್ಟಾಂಪ್ ಡ್ಯೂಟಿ ಎಲ್ಲ ಜಾಸ್ತಿ ಮಾಡಿದ್ದಾರೆ. ಜಾಸ್ತಿ ಮಾಡುವ ಈ ಗೌರ್ಮೆಂಟು ಇನ್ನೂ ಸರ್ವರ್ ಚೇಂಜ್ ಮಾಡ್ದಲೇ ಭಾರಿ ತೊಂದರೆ ಮಾಡ್ತಾಯಿದ್ದಾರೆ. ಜನಗಳು ಬೆಳಗ್ಗೆ 10:30 10 ಗಂಟೆಯಿಂದ ಬಂದವರು ಇಷ್ಟೊತ್ತಾದರೂ ಇನ್ನೂ ಸರ್ವರ್ದೇನು ಬಗೆಹರಿಸೋಕ್ಕಾಗಿಲ್ಲ, ಕ್ಲಿಯರ್ ಆಗಿಲ್ಲ. ಇದಕ್ಕೆ ಗೌರ್ಮೆಂಟೇ ಮೂಲ ಕಾರಣ ಅಂತ ನಾನು ಹೇಳ್ತೀನಿ. ಅಲ್ಲ, ಈ ಥರದ್ದು ಆಸ್ತಿ ನೋಂದಣಿಯವರಿಗೆಲ್ಲ ಸರ್ಕಾರಕ್ಕೆ ದೊಡ್ಡ ಮಟ್ಟದಲ್ಲಿ ಆದಾಯ ಗೊತ್ತಾಯಿದೆ ಸರ್. ಹೈಯೆಸ್ಟು ಆದಾಯ ಇರೋದೇ ರಿಜಿಸ್ಟರ್ ಇದರಿಂದಲೇ. ಆದರೂ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಸ್ಲೋ ಐತೆ ಅಂತಂದರೆ ಇದಕ್ಕೆ ಸರಿಯಾದ ಕ್ರಮ ಮಾಡಲೇಬೇಕು. ಅವರು ಕಂದಾಯ ಸಚಿವರಿಗೆ ಏನು ಹೇಳ್ತೀರಾ ಸರ್? ಓಡ್ತಿದ್ದಾರೆ, ಕೆಲಸ ಮಾಡ್ತಿದ್ದಾರೆ ಸರ್. ಇನ್ನೂ ಒಂದು ಅವ್ರ ಜವಾಬ್ದಾರಿ ಅವ್ರು ಮಾಡಬೇಕು. ಬೇರೆಯವ್ರೇನು ಹೇಳಿಸ್ಕೊಂಡು ಅವ್ರೇನು ಮಾಡೋದೇನು ಬೇಕಿಲ್ಲ. ಅವ್ರಿಗಿರ್ಬೇಕು, ನಾವು ಇದನ್ನು ಮಾಡಬೇಕು, ಜನಗಳನ್ನ ಮೆಚ್ಚಿಸ್ಬೇಕು ಅನ್ನೋದು ಅವ್ರಿಗಿರ್ಬೇಕು. ದೂರದಿಂದ ಬಂದಿದ್ದೇವೆ, ಬೆಳಗ್ಗೆಯಿಂದ ಕಾಯುತ್ತಿದ್ರೂ ಕೆಲಸ ಆಗ್ತಿಲ್ಲ. ಸಮಯ, ಹಣ ಎರಡೂ ವ್ಯರ್ಥವಾಗ್ತಿದೆ. ಪ್ರತಿದಿನ ಸುಮಾರು 40ರಿಂದ 50 ಆಸ್ತಿ ನೋಂದಣಿಗಾಗಿ ಅರ್ಜಿದಾರರು ಬರ್ತಾರೆ. ಆದರೆ ಸರ್ವರ್ ಸಮಸ್ಯೆಯಿಂದ ಕೆಲವು ನೋಂದಣಿಗಳು ಮಾತ್ರ ಪೂರ್ಣಗೊಳ್ತಿವೆ. ನೋಂದಣಿ ಪತ್ರಗಳು ಸಿದ್ಧವಾಗಿದ್ರೂ ಅವುಗಳನ್ನು ಪಡೆಯಲು ವಿಳಂಬವಾಗ್ತಿದೆ. ಸರ್, ನಮ್ದು ಊರ್ಕೆರೆ. ಯಾರೋ ನಮ್ಮ ಸೈಟು ರಿಜೆಕ್ಟ್ ಇತ್ತು. 10:00 ಬಂದಿದ್ದೀವಿ. ಏನೋ ಸರ್ವರ್ ಇಲ್ವಂತ ಅದಕ್ಕೆ ಕಾಯ್ತಾ ಇದ್ದೀವಿ ಸರ್. ಏನೋ 3:30 ಅಂತ ಹೇಳಿದ್ರು, ಅದಕ್ಕೆ ಕಾಯ್ತಾ ಇದ್ದೀವಿ. ಹೇಳಿ ಸರ್, ಏನು ಸಮಸ್ಯೆ? ಅದೇ ಬೆಳಗ್ಗೆಯಿಂದ ಬಂದು 10 ಗಂಟೆಗೆ ಬಂದವ್ರು ನಾವು ಒಂದು ಅರ್ಧ ಗಂಟೆನೇ ಇತ್ತಪ್ಪ ಅಷ್ಟೇ ಸರ್ವರು. ಆಮೇಲೆ ಹೋಗಿದ್ದು ಮತ್ತೆ ಬಂದೇ ಇಲ್ಲ. ಎಷ್ಟು ಜನದ ಕೆಲಸ ವೇಸ್ಟು, ಯಾರಿಗೂ ಕೆಲಸ ಇಲ್ಲ. ನಮಗೆ ಇವತ್ತು ಬೆಳಗ್ಗೆ ಸಾಯಂಕಾಲ ಕೆಲಸ ವೇಸ್ಟ್, ಏನಾಗಲ್ಲ. ಇದಕ್ಕೇನು ಸಮಸ್ಯೆ, ಇಂಥ ಸಮಸ್ಯೆ ಇವಕ್ಕೆಲ್ಲ ಪರಿಹಾರ ಹುಡುಕಿ ಏನೋ ಮಾಡಿಸಿ ನೀವು ಮಾಧ್ಯಮದವರು. ಹೇಳ್ತಾರೆ, ನಮ್ಗೆ ಹೆಂಗೆ ಗೊತ್ತು ಸಮಸ್ಯೆ ಇದೆಯೋ ಇಲ್ವೋ, ಹೆಂಗೆ ಗೊತ್ತು ನಮಗೆ? ಅದು ನೀವು ಅವ್ರ ಗಮನಕ್ಕೆ ತರಬೇಕು, ಸರ್ಕಾರದ ಗಮನಕ್ಕೆ. ಹಾಂ, ಆಯ್ತು ಹೇಳಿ. ಹಾಂ, ಹ್ಞೂ ಸರ್, ಬೆಳಗ್ಗೆ ತಿಂಡಿ ತಿಂದು ಬಂದಿದ್ವಿ. ಈಗ ಬರ್ತೈತೋ ಬರ್ತೈತೋ ಅಂತ ಕಾಯ್ಕೊಂಡಿದ್ವಿ. ಊಟಕ್ಕೆ ಹೋಗಿಬಿಟ್ಟು ಕಾಯ್ತಾ ಇದ್ವಿ. ಹಿಂಗೆ ಇಂಥ ಸರ್. ಹಾಂ, ಅಷ್ಟೇ ಹೋಗಿದೆ, ಎಲ್ಲ ಕಮಿಟ್ ಆಗಿದೆ, ಎಲ್ಲ ಆಗಿದೆ. ಕೌಂಟ್ರ್ ನಂಬರು ಕೊಟ್ಟವ್ರೆ, ಬಂದಿಲ್ಲ ಸರ್ವರ್. ಏನು ಮಾಡೋದು? ಸರ್ವರ್ ಇಲ್ಲ. ಅದು ಈ ಸಮಸ್ಯೆಗಳನ್ನ ಬಗೆಹರಿಸೋಕ್ಕೆ ಅನ್ನೋದು ವ್ಯವಸ್ಥೆ ಮಾಡಿ. ಈಗ ಎಲ್ಲ ವ್ಯವಹಾರ ಇವತ್ತು ಆಗಿದ್ರೆ ಗೌರ್ಮೆಂಟ್ಗೂ ದುಡ್ಡು ಬದೈತಾ, ಸ್ಟಾಂಪ್ ಡ್ಯೂಟಿ ಬದೈತೆ, ಎಲ್ಲ ಬದೈತೆ. ಇಲ್ಲ ಅಂದರೆ ಲೇಟ್ ಆಗ್ತಲೇ ಇರ್ತದೆ. ಈಗ ಆಷಾಢ ಬದೈತೆ, ಅಷ್ಟೊಳಗೆ ಮಾಡಿಸ್ಕೊಳ್ಳೋಣ ಅಂತ ಎಷ್ಟೋ ಜನ ಇದ್ದಾರೆ. ಈ ಆಷಾಢ ಬಂದ ಒಂದು ತಿಂಗಳು ವ್ಯವಹಾರನೇ ಇರಲ್ಲ. ಸರ್ಕಾರಕ್ಕೆ ತಾನೇ ಲಾಸ್ ಆಗೋದು ಅಲ್ವಾ? ಆಸ್ತಿ ನೋಂದಣಿ ಸರ್ಕಾರದ ಪ್ರಮುಖ ಆದಾಯ ಮೂಲಗಳಲ್ಲಿ ಒಂದಾಗಿದೆ. ಆದರೆ ತಾಂತ್ರಿಕ ಸಮಸ್ಯೆಯಿಂದ ಸಾರ್ವಜನಿಕರಿಗೂ ತೊಂದರೆ, ಸರ್ಕಾರದ ಆದಾಯಕ್ಕೂ ಹೊಡೆತ ಬೀಳುವಂತಾಗಿದ್ದು, ಅಧಿಕಾರಿಗಳು ಮಾತ್ರ ಸರ್ವರ್ ಸಮಸ್ಯೆ ಇರುವುದನ್ನು ಅಲ್ಲೆಗೆಳೆಯದೆ ಸರ್ವರ್ ಸಮಸ್ಯೆ ಬಗ್ಗೆ ಮೇಲಧಿಕಾರಿಗಳ ಗಮನಕ್ಕೆ ತರಲಾಗಿದೆ, ಶೀಘ್ರ ಪರಿಹಾರಕ್ಕೆ ಕ್ರಮ ಕೈಗೊಳ್ಳಲಾಗ್ತಿದೆ, ಸರ್ವರ್ ಸಮಸ್ಯೆ ಇದ್ರೂ ಟೈಮಿಂಗ್ ಎಕ್ಸ್ಟೆಂಡ್ ಮಾಡಿ ಕೆಲಸ ಮಾಡಿಕೊಡಲಾಗ್ತಿದೆ ಎಂದಿದ್ದಾರೆ. ಇದು ಸರ್ವರ್ ಸಮಸ್ಯೆ ಇಡೀ ರಾಜ್ಯಾದ್ಯಂತ ಆಗಿದೆ. ಕಳೆದ 2 ದಿವಸಗಳಿಂದ ಅದನ್ನು ಸರಿ ಮಾಡೋಕ್ಕೆ ಕೇಂದ್ರ ಕಚೇರಿಯಿಂದ ಮಾಡ್ತಾ ಇದ್ದಾರೆ. ಆದರೂ ಪೂರ್ಣ ಪ್ರಮಾಣದಲ್ಲಿ ಇನ್ನೂ ಸರಿಯಾಗಿರಲಿಲ್ಲ. ಇವತ್ತೂ ಬೆಳಿಗ್ಗೆಯಿಂದ ಸಮಸ್ಯೆ ಆಗಿತ್ತು. ಇವತ್ತೂ ಅದನ್ನು ಸರಿ ಮಾಡ್ತಾ ಇದ್ದಾರೆ. 2-3 ದಿವಸದಿಂದ ಅಷ್ಟೇ. 2-3 ಡೇಸ್. ಇಲ್ಲ, ಲೋಡ್ ಏನು ಕಡಿಮೆ ಆಗಿಲ್ಲ. ಮತ್ತೆ ಟೈಮ್ ಎಕ್ಸ್ಟೆನ್ಷನ್ ಮಾಡ್ತಾರೆ. ಆವತ್ತಿಂದೆಲ್ಲ ಕಂಪ್ಲೀಟ್ ಮಾಡ್ತಾರೆ.
ಅಂದರೆ ಇಡೀ ರಾಜ್ಯದಲ್ಲಿ ಸಮಸ್ಯೆ ಇದೆ ಇದು ಅಂದರೆ ಅಧಿಕಾರಿಗಳಿಗೆ ಹೋಗಿದೆಯಾ? ಹಾಂ, ಮೇಲಧಿಕಾರಿಗಳಿಗೆ ಗೊತ್ತಿದೆ. ಅವರೇನೆ ಅದನ್ನು ಸಮಸ್ಯೆ ಖುದ್ದಾಗಿ ನೋಡಿಬಿಟ್ಟು ಬಗೆಹರಿಸ್ತಾ ಇದ್ದಾರೆ. ಬೇಗ ಬಗೆಹರಿಯುತ್ತೆ, ಇವತ್ತೇ ಬಗೆಹರಿಯುತ್ತೆ. ಮತ್ತು ಮಾಮೂಲು ನೋಂದಣಿ ಮತ್ತೆ ಶುರು ಆಗುತ್ತೆ. ಅಂದರೆ ಇವತ್ತು ಬೆಳಿಗ್ಗೆ ಬಂದಿದ್ದಂತಹ ಎಲ್ಲ ಸಾರ್ವಜನಿಕರು ಕಾಯ್ತಾ ಇದ್ವಿ. ಇಲ್ಲ, ಅದನ್ನು ಈಗ ಬೆಳಿಗ್ಗೆಯಿಂದ ಯಾವುದು ಈ ಇಷ್ಟೊತ್ತವರೆಗೂ ಆಗಿಲ್ವೋ ಅವೆಲ್ಲವೂ ಅರ್ಜಿಗಳನ್ನು ಟೈಮ್ ಎಕ್ಸ್ಟೆನ್ಷನ್ ಮಾಡಿಬಿಟ್ಟು ಸಾಯಂಕಾಲ 7 ಗಂಟೆ 8 ಗಂಟೆವರೆಗೂ ನೋಂದಣಿಯನ್ನು ಮಾಡಿ ಕಂಪ್ಲೀಟ್ ಮಾಡೇ ಕೊಡ್ತಾರೆ. ಸರ್ವರ್ ಸಮಸ್ಯೆ ಯಾವಾಗ ಪೂರ್ಣವಾಗಿ ಕ್ಲಿಯರ್ ಆಗ್ಬೋದು? ಆಗುತ್ತೆ. ಇವತ್ತೇ ಆಗುತ್ತೆ ಅಂತ ಹೇಳಿದ್ದಾರೆ. ನಾನು ಮಾತಾಡಿದ್ದೀನಿ, ಕೇಂದ್ರ ಕಚೇರಿಗೂ ಮಾತಾಡಿದ್ದೀನಿ. ಅಂದರೆ ಈ ಸರ್ವರ್ ಸಮಸ್ಯೆಯಿಂದ ಸಾರ್ವಜನಿಕರಿಗೆ ಮೇಜರ್ ಏನೆಲ್ಲ ಸಮಸ್ಯೆಗಳು ಆಗ್ತಾ ಇದೆ, ಏನೆಲ್ಲ ಆಗ್ತಾ ಇದೆ ಅನ್ನೋದು ನಿಮಗೆ ಗೊತ್ತಿದ್ದಂಗೆ? ಅಲ್ಲ, ಏನೂ ಆಗ್ತಿಲ್ಲ. ರಿಜಿಸ್ಟ್ರೇಷನು ನಡೀತಾ ಇದೆ. ಅದು ಏನಂದರೆ ಸರ್ವರ್ ಒಮ್ಮೆ ಡೌನ್ ಆಗುತ್ತೆ, ಒಮ್ಮೆ ಅಪ್ ಆಗುತ್ತೆ. ಅಪ್ ಆದಾಗೆಲ್ಲ ಕೆಲಸ ಆಗುತ್ತೆ, ಸಡನ್ನಾಗಿ ಒಮ್ಮೆ ಡೌನ್ ಆಗುತ್ತೆ. ಈ ಥರ ಆಗ್ತಾ ಇರೋದನ್ನು ನಾವು ಕೇಂದ್ರ ಕಚೇರಿ ಗಮನಕ್ಕೆ ತಂದಿದ್ದೀವಿ. ಅಲ್ಲಲ್ಲೇ ಆವಾಗಲೇ ಅದೇ ದಿವಸ ಈಗ ಮೊನ್ನೆಯಿಂದನೂ ನಾವು ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ. ಇವತ್ತು ಅದು ಬಗೆಹರಿಸ್ಕೊಡೋದಾಗಿ ಹೇಳಿದ್ರು. ಅಲ್ಲ, ಅದನ್ನೇ ಈಗ ಅಪ್ಪ ಆಯ್ತಂದರೆ ಎಲ್ಲ ದುಡ್ಡು ಕಟ್ಟೋಕ್ಕೂ ಅವಕಾಶ ಆಗುತ್ತೆ ಮತ್ತು ನೋಂದಣಿನೂ ಆಗುತ್ತೆ ಎಲ್ಲ. ಇದು ಮೇಜರ್ ಸಮಸ್ಯೆ ಅಷ್ಟೇ. ಸಮಸ್ಯೆ ಕ್ಲಿಯರ್ ಆಗುತ್ತೆ. ಜನ ಅಲ್ಲಿವರೆಗೂ ಸ್ವಲ್ಪ ಸಾವಧಾನವಾಗಿ ಇದ್ಕೊಂಡು ಕೆಲಸ ಮಾಡ್ಕೊಳ್ಳಿ ಅಂತ ಕೇಳ್ಕೊಡ್ತೀವಿ. ಸರ್ವರ್ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಿ ಆಸ್ತಿ ನೋಂದಣಿ ಪ್ರಕ್ರಿಯೆಯನ್ನ ಸುಗಮಗೊಳಿಸಬೇಕು ಎಂಬುದು ಸಾರ್ವಜನಿಕರ ಒತ್ತಾಯ. ಗಂಟೆ ಕಾದು ನಿರಾಶೆಯಿಂದ ಮರಳುತ್ತಿರುವ ಜನರ ಸಮಸ್ಯೆಗೆ ಇಲಾಖೆ ಯಾವಾಗ ಸ್ಪಂದಿಸುತ್ತದೆ ಎಂಬುದೇ ಈಗಿನ ಪ್ರಶ್ನೆಯಾಗಿದೆ. ಗಿರೀಶ್ ಕಲ್ಗುಡಿ, ಪ್ರಗತಿ ಟಿವಿ, ತುಮಕೂರು.